ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ. ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ. ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ಪುಟಾಣಿ ಮಕ್ಕಳೇ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಗಣಿತ ಸಂವೇದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ. ಮಕ್ಕಳೇ, ಈ ದಿನ ನಾವು 5ನೇ ತರಗತಿ ಗಣಿತ ವಿಷಯದ ಭಾಗ 2 ಅಧ್ಯಾಯ 7 ಕಾಲ ಎಂಬ ಪಾಠವನ್ನು ಅಭ್ಯಾಸ ಮಾಡೋಣ. ಈ ಪಾಠ ನಿಮ್ಮ ಪಠ್ಯಪುಸ್ತಕದ ಪುಟ ಸಂಖ್ಯೆ 82ರಿಂದ 93ರವರೆಗೆ ಇದೆ ಮಕ್ಕಳೇ. ಎಲ್ಲರೂ ರೆಡಿ ಇದ್ದೀರಲ್ಲ ಮಕ್ಕಳೇ? ಈ ದಿನದ ತರಗತಿಯನ್ನು ಕೆಲವೊಂದು ಮೌಖಿಕ ಪ್ರಶ್ನೆಗಳನ್ನು ಕೇಳೋದ್ರ ಮೂಲಕ ಪ್ರಾರಂಭ ಮಾಡ್ತೀನಿ. ಮೊದಲನೇ ಪ್ರಶ್ನೆ ನಿಮಗೇನು ಅಂದರೆ, ನೀವು ಬೆಳಿಗ್ಗೆ ಎಷ್ಟು ಗಂಟೆಗೆ ಎದ್ದೇಳ್ತೀರಾ? ಎಷ್ಟು ಗಂಟೆಗೆ ಎದ್ದೇಳ್ತೀರಾ? 6:30 ಅಂದರೆ 6:30 ಅಂತ ಭಾವಿಸ್ಕೊಳ್ಳೋಣ. ಸರಿ ಮಕ್ಕಳೇ, ನಿಮಗೆ ಎರಡನೇ ಪ್ರಶ್ನೆ, ನೀವು ಶಾಲೆಗೆ ಎಷ್ಟು ಗಂಟೆಗೆ ಹೊರಡ್ತೀರಾ? ಬೆಳಿಗ್ಗೆ ಎದ್ದು ತಿಂಡಿ ತಿಂದು ಶಾಲೆಗೆ ರೆಡಿಯಾಗಿ ಹೊರಡೋ ಸಮಯ ಎಷ್ಟು? 9 ಗಂಟೆ ಇರ್ಬೋದಾ? ಹಾಂ, 9 ಗಂಟೆ. ಮೂರನೇ ಪ್ರಶ್ನೆ, ನೀವು ಆಟಕ್ಕೆ ಎಷ್ಟು ಗಂಟೆಗೆ ಹೊರಡ್ತೀರಾ? ಸಂಜೆ ಆಟ ಆಡೋದಕ್ಕೆ ಎಷ್ಟು ಗಂಟೆಗೆ ಹೋಗ್ತೀರಾ? ವೆರಿ ಗುಡ್ ಮಕ್ಕಳೇ, ಸಂಜೆ 5 ಗಂಟೆಗೆ ಹೋಗ್ತೀರಲ್ಲ? ಹಾಂ, ಪ್ರತಿದಿನ ಆಟ ಆಡೋಕ್ಕೆ ತಪ್ಪದೆ ಹೋಗಿರ್ತೀರ. ಮತ್ತು ನೀವು ರಾತ್ರಿ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಓದ್ತೀರಾ? ಒಂದು ಸುಮಾರು 7 ಗಂಟೆಯಿಂದ 8 ಗಂಟೆ ತನಕ ಓದ್ತೀರಾ ಅಂತ ಭಾವಿಸ್ಕೊಳ್ಳ. ಸರಿ ಮಕ್ಕಳೇ, ಎಷ್ಟು ಗಂಟೆಗೆ ಊಟ ಮಾಡ್ತೀರಾ ರಾತ್ರಿ? ಓದಾದಮೇಲೆ ರಾತ್ರಿ 8 ಗಂಟೆಗೆ ಊಟ ಮಾಡ್ತೀರಾ ಅಂತ ಇಟ್ಕೊಳ್ಳೋಣ. ಕೊನೆ ಪ್ರಶ್ನೆ, ರಾತ್ರಿ ಎಷ್ಟು ಗಂಟೆಗೆ ಮಲಗ್ತೀರಾ? ರಾತ್ರಿ ಮಲಗುವಂತಹ ಸಮಯ 10 ಗಂಟೆ. ಹೌದಾ? ಹಾಗಾದರೆ ನಾವು ಯಾವ ಪಾಠ ಇವತ್ತು ಅಭ್ಯಾಸ ಮಾಡ್ತಾ ಇರೋದು? ಕಾಲ. ಈ ದಿನ ನಾವು ಕಾಲ ಎಂಬ ಪರಿಕಲ್ಪನೆಯ ಬಗ್ಗೆ ತಿಳ್ಕೊಳ್ಳೋಣ. ಮಕ್ಕಳೇ, ಹಿಂದಿನ ಕಾಲದವರು ಸಹ ನಮ್ಮ ಥರನೇ ಗಡಿಯಾರನ ಸಹಾಯದಿಂದ ಕಾಲವನ್ನು ಅಥವಾ ಸಮಯವನ್ನು ನೋಡ್ತಾ ಇದ್ರಾ? ಈಗಲೂ ನೀವು ನೋಡಿರ್ಬೋದು, ಸುಮಾರು ಜನ ವಯಸ್ಸಾಗಿರೋರು ಸೂರ್ಯನ ನೆರಳಿನ ಸಹಾಯದಿಂದ ಸಹ ಟೈಮನ್ನು ಹೇಳ್ತಾರೆ. ಸೂರ್ಯ ನೆತ್ತಿ ಮೇಲಿದೆ, ಮಧ್ಯಾಹ್ನ ಆಗಿದೆ, ಸೂರ್ಯ ಪಶ್ಚಿಮದಲ್ಲಿದೆ, ಸಂಜೆ ಆಗ್ತಾ ಬರ್ತಿದೆ ಅಂತ ಹೇಳೋದನ್ನು ನೀವು ಗಮನಿಸಿರ್ತೀರ. ಹಾಗೆ ಇವೆಲ್ಲವೂ ನಮಗೆ ಪ್ರಾಚೀನ ಕಾಲದಲ್ಲಿ ಬಳಸುತ್ತಿದ್ದಂತಹ ಕಾಲ ಮಾಪನಗಳು. ಕಾಲವನ್ನು ಅಳತೆ ಮಾಡೋದಕ್ಕೆ ಈ ಎಲ್ಲ ರೀತಿಯ ಮಾಪನಗಳನ್ನು ಬಳಸ್ತಾ ಇದ್ರು ಮಕ್ಕಳೇ. ಸೂರ್ಯನ ನೆರಳಿನ ಸಹಾಯದಿಂದ, ಮರಳಿನ ಸಹಾಯದಿಂದ ಕಾಲವನ್ನು ಅಳತೆ ಮಾಡ್ತಾಯಿದ್ರು. ಆದರೆ ಈಗ ನಾವು ಬಳಸ್ತಾ ಇರುವಂತಹ ಗಡಿಯಾರಗಳು ಯಾವುದು? ಎಲ್ಲರ ಮನೆಯಲ್ಲೂ ಗಡಿಯಾರ ಇದೆ, ನೀವು ಕೈಗಳಲ್ಲೂ ಕೂಡ ಗಡಿಯಾರನ ಕಟ್ಕೊಂಡಿರ್ತೀರ. ಈ ರೀತಿಯ ಗಡಿಯಾರಗಳನ್ನ ನಾವು ಸಾಮಾನ್ಯವಾಗಿ ಈಗ ಎಲ್ಲ ಕಡೆ ಕಾಣ್ತಾ ಇದ್ದೀವಿ, ಹೌದಲ್ಲ ಮಕ್ಕಳೇ? ಮೊದಲನೇ ಗಡಿಯಾರದಲ್ಲಿ ನೋಡಿ, 1ರಿಂದ 12ರವರೆಗೆ ಸಂಖ್ಯೆಗಳನ್ನು ನೀವು ಕಾಣ್ತಾ ಇದ್ದೀರಿ. ಹಾಗೆ ಎರಡನೇದನ್ನು ನೋಡಿ, ಇಲ್ಲಿ ನೀವು ರೋಮನ್ ಸಂಖ್ಯೆಗಳಲ್ಲಿ 1ರಿಂದ 12 ಸಂಖ್ಯೆಗಳನ್ನ ಕಾಣ್ತಿದ್ದೀರಾ, ಗಮನಿಸ್ತಾ ಇದ್ದೀರಾ ಅಲ್ಲ? ಹಾಗೆ ಮೂರನೇ ಗಡಿಯಾರ ನೋಡಿ, ಅಲ್ಲಿ ಯಾವುದೇ ಸಂಖ್ಯೆಗಳಿಲ್ಲ, ಆದರೆ ನಮಗೆ ಗೊತ್ತಿದೆ ಆ 12 ಗೆರೆಗಳೇನಿವೆ ಅದು 12 ಗಂಟೆಗಳನ್ನು ಸೂಚಿಸ್ತಾ ಇದೆ ಅಂತ. ಕೊನೆಯದು ನೋಡಿ ಮಕ್ಕಳೇ, ಡಿಜಿಟಲ್ ಕ್ಲಾಕ್. ಇಲ್ಲೂ ಸಹ ನೀವು ಗಂಟೆ, ನಿಮಿಷ ಮತ್ತು ಸೆಕೆಂಡ್ಗಳನ್ನು ಕಾಣ್ಬೋದು, ಹೌದಲ್ವಾ ಮಕ್ಕಳೇ? ಮಕ್ಕಳೇ, ಸಾಮಾನ್ಯವಾಗಿ ನಾವು ಮೇಲಿನ 3 ಗಡಿಯಾರಗಳನ್ನು ಅನೇಕ ಕಡೆ ಕಾಣ್ತಾ ಇರ್ತೀರ. ಅದರಲ್ಲಿ ಸಮಯವನ್ನು ನೋಡೋದು ಹೇಗೆ ಅನ್ನೋದನ್ನು ಒಂದು ಚಟುವಟಿಕೆ ಮೂಲಕ ನೋಡ್ಕೊಂಡು ಬರಲ್ವಾ ಮಕ್ಕಳೇ? ಇದು ನೀವು ದಿನನಿತ್ಯ ಕಾಣುವಂತಹ ಗಡಿಯಾರ. ಇಲ್ಲಿ 2 ಮುಳ್ಳುಗಳನ್ನು ನೋಡ್ತೀರಾ. ಒಂದು ಗಂಟೆಯನ್ನು ತೋರಿಸುವಂಥದ್ದು, ಇನ್ನೊಂದು ನಿಮಿಷದ ಮುಳ್ಳು. ಈ ನಿಮಿಷದ ಮುಳ್ಳು 1ರಿಂದ 60 ಅಂದರೆ 1 ಸುತ್ತು ಬಂದಾಗ ಅದು 1 ಗಂಟೆಗೆ ಸಮ ಆಗುತ್ತೆ ಮಕ್ಕಳೇ.
1 ಗಂಟೆಗೆ ಸಮ. ಹಾಗೆ ಗಂಟೆಯ ಮುಳ್ಳು ನಮಗೆ ಒಟ್ಟು ಇಡೀ ಒಂದು ಸುತ್ತು ಬಂದಾಗ ಅದು 12 ಗಂಟೆಗಳನ್ನು ಮಾತ್ರ ತೋರಿಸುತ್ತೆ. ಹಾಗೆ ಒಂದು ದಿನದಲ್ಲಿ ಈ ಗಂಟೆಯ ಮುಳ್ಳು 2 ಸಲ ಬರೋದನ್ನು ನಾವು ಕಾಣ್ತೀವಿ. ಇಲ್ಲಿ ನೀವು 1ರಿಂದ 60ರವರೆಗೆ ಸಂಖ್ಯೆಗಳನ್ನು ಗಮನಿಸ್ತಾ ಇದ್ದೀರ. ಕೆಲವೊಮ್ಮೆ ಕೆಲವೊಂದು ಗಡಿಯಾರದಲ್ಲಿ ಮತ್ತೊಂದು 3ನೇ ಮುಳ್ಳು ಇರುತ್ತೆ, ಅದು ಸೆಕೆಂಡುಗಳನ್ನು ಸಹ ಸೂಚಿಸುತ್ತೆ. ಸೆಕೆಂಡಿನ ಮುಳ್ಳು 1ರಿಂದ 60 ಕ್ರಮಿಸಿದಾಗ ನಿಮಿಷದ ಮುಳ್ಳು 1 ನಿಮಿಷವನ್ನು ಸೂಚಿಸುತ್ತೆ. ಹಾಗೆ ನಿಮಿಷದ ಮುಳ್ಳು 1ರಿಂದ 60 ಸೂಚಿಸಿದಾಗ ಗಂಟೆಯ ಮುಳ್ಳು 1ಕ್ಕೆ ಬರುತ್ತದೆ. ಚಟುವಟಿಕೆ ನೋಡಿದ್ರಿ ಅಲ್ವಾ ಮಕ್ಕಳೇ? ಮಕ್ಕಳೇ, 3ನೇದು ಅಂದರೆ ಡಿಜಿಟಲ್ ಗಡಿಯಾರಗಳನ್ನು ಸಾಮಾನ್ಯವಾಗಿ ನಾವು ಎಲ್ಲಿ ಕಾಣ್ತೀವಿ? ಸರಿಯಾಗಿ ಹೇಳಿದ್ರಿ, ರೈಲ್ವೆ ನಿಲ್ದಾಣಗಳಲ್ಲಿ ನೋಡ್ತೀರಾ ಅಲ್ವಾ? ಹಾಂ, ಈ ರೈಲ್ವೆ ನಿಲ್ದಾಣಗಳಲ್ಲಿ ನೀವು ಈ ಡಿಜಿಟಲ್ ಗಡಿಯಾರಗಳನ್ನು ಕಾಣ್ತೀರ, ಈ ಡಿಜಿಟಲ್ ಗಡಿಯಾರಗಳನ್ನು ನೋಡಿರ್ತೀರ. ಈಗ ಒಂದು ಉದಾಹರಣೆ ತಗೊಂಡಿದ್ದೀನಿ ನೋಡಿ. ಕಲಬುರಗಿಯಿಂದ ಬೆಂಗಳೂರಿಗೆ ಬರುವಂತಹ ರೈಲಿನ ಒಂದು ವೇಳಾಪಟ್ಟಿ ಇಲ್ಲಿ ಇದೆ. ಕಾಣ್ತಾ ಇದೆಯಾ ಮಕ್ಕಳೇ? ನೋಡಿ, ಬಸವ ಎಕ್ಸ್ಪ್ರೆಸ್, ಉದ್ಯಾನ್ ಎಕ್ಸ್ಪ್ರೆಸ್, ಸೋಲಾಪುರ್ ಎಕ್ಸ್ಪ್ರೆಸ್, ಹೀಗೆ ಇವೆಲ್ಲ ಟ್ರೈನ್ಗಳ ಹೆಸರಾಗಿದೆ. ಇದು ಅವು ನಿರ್ಗಮಿಸುವಂತಹ ಸಮಯ ಹಾಗೂ ಬೆಂಗಳೂರಿಗೆ ಆಗಮಿಸುವ ಸಮಯವನ್ನು ಕಾಣ್ತಾ ಇದ್ದೀರಾ. ಮಕ್ಕಳೇ, ಇಲ್ಲಿ ಸಮಯವನ್ನು ನೋಡಿ. ಮೊದಲನೇದನ್ನು ನೋಡಿ, 22.05 ಅಂದರೆ 22 ಗಂಟೆ 5 ನಿಮಿಷ. ಅದು ಬೆಂಗಳೂರಿಗೆ ಆಗಮಿಸುವ ಸಮಯ 10 ಗಂಟೆ 10 ನಿಮಿಷ. ಹಾಗೆ 2ನೇ ಟ್ರೈನ್ ನೋಡಿ, ಉದ್ಯಾನ್ ಎಕ್ಸ್ಪ್ರೆಸ್, ಕಲಬುರಗಿಯನ್ನು ಬಿಡುವಾಗ 18 ಗಂಟೆ 44 ನಿಮಿಷ ಆಗಿರುತ್ತೆ ಮತ್ತು ಬೆಂಗಳೂರಿಗೆ ಆಗಮಿಸುವ ಸಮಯ 8 ಗಂಟೆ 50 ನಿಮಿಷ. ಹಾಗೆ ಎಲ್ಲ ಸಮಯವನ್ನು ನೋಡ್ಕೊಂಡು ಹೋಗಿ ಮಕ್ಕಳೇ. 21 ಗಂಟೆ 5 ನಿಮಿಷ, 13:40, 16:55, ಹೀಗೆ ನೀವು 12ಕ್ಕಿಂತ ಹೆಚ್ಚಿರುವಂತಹ ಸಮಯಗಳನ್ನು ಸಹ ಇಲ್ಲಿ ಕಾಣ್ತಾ ಇದ್ದೀರಾ, ಹೌದಲ್ವಾ? ಈ ಸಮಯಗಳನ್ನು ನಮ್ಮ 12 ಗಂಟೆ ಗಡಿಯಾರದಲ್ಲಿ ಅಂದರೆ ನಮ್ಮ ಗಡಿಯಾರದಲ್ಲಿ ಹೇಗೆ ಓದೋದು? ಹಾಂ ನೋಡಿ, ಯಾಕೆ ಅದನ್ನು 24 ಗಂಟೆ ಅಂದರೆ 12ಕ್ಕಿಂತ ಹೆಚ್ಚು ಸಂಖ್ಯೆಗಳನ್ನು ಅಲ್ಲಿ ಬಳಸಲಾಗಿದೆ ಅಂದರೆ ಒಂದು ದಿನಕ್ಕೆ 24 ಗಂಟೆಗಳಿವೆ ಅನ್ನೋದು ನಮಗೆಲ್ಲ ಗೊತ್ತಿದೆ, ಹೌದಲ್ವ ಮಕ್ಕಳೇ? ಆದ್ದರಿಂದಲೇ ರೈಲು ಮತ್ತು ವಿಮಾನಗಳ ವೇಳಾಪಟ್ಟಿಯನ್ನು 00ಯಿಂದ 23 ಗಂಟೆಗಳ ಮಾದರಿಯಲ್ಲಿ ನಮೂದಿಸಿರ್ತಾರೆ. ಅರ್ಥ ಆಯ್ತಾ? ಈಗ ಸಾಮಾನ್ಯವಾಗಿ ರೈಲು ನಿಲ್ದಾಣಗಳಲ್ಲಿ ಮತ್ತು ವಿಮಾನಗಳ ವೇಳಾಪಟ್ಟಿಗಳಲ್ಲಿ ಸಹ ನಾವು ಇದನ್ನು ಗಮನಿಸ್ಬೋದು. ಈಗ ಅದರ ಬಗ್ಗೆ ಹೆಚ್ಚಾಗಿ ತಿಳ್ಕೊಳ್ಳೋಣ ಮಕ್ಕಳೇ. 24 ಗಂಟೆಗಳ ಗಡಿಯಾರದ ಬಗ್ಗೆ ಹೆಚ್ಚಾಗಿ ತಿಳ್ಕೊಳ್ಳೋಣ ಮಕ್ಕಳೇ. ಈ 24 ಗಂಟೆ ಗಡಿಯಾರವನ್ನು ಗಮನಿಸಿ. 0ಯಿಂದ 23ರವರೆಗೆ ಸಂಪೂರ್ಣವಾಗಿ ಒಟ್ಟು 24 ಸಂಖ್ಯೆಗಳನ್ನು ನೀವು ಗಮನಿಸ್ಬೋದು. ಗಮನಿಸ್ತಾ ಇದ್ದೀರಾ? ಹಾಗೆ ನೋಡಿ, 0ಯಿಂದ 12ರವರೆಗೆ ಇಡೀ ಗಡಿಯಾರವನ್ನು 2 ಸಮಭಾಗಗಳಾಗಿ ನಾನು ಮಾಡಿಕೊಂಡಿದ್ದೀನಿ. 0ಯಿಂದ 12, 12ರಿಂದ 24. 24 ಅಂದರೆ ಮತ್ತೆ 0ನೇ ಬಂದಾಗಿದೆ. ಇಲ್ಲಿ 0 ಮಧ್ಯರಾತ್ರಿಯನ್ನು ಸೂಚಿಸುತ್ತದೆ. 0 ಮಧ್ಯರಾತ್ರಿ. ಹಾಗೆ 12 ಅನ್ನೋದು ಮಧ್ಯಾಹ್ನ 12 ಗಂಟೆ ಆಗಿರುತ್ತದೆ, ಹೌದಲ್ಲ? ಹೀಗೆ ನೋಡಿ, 0ಯಿಂದ 12 ಅಂದರೆ ಮಧ್ಯರಾತ್ರಿಯಿಂದ ಮಧ್ಯಾಹ್ನದವರೆಗೆ ಬರುವಂತಹ 12 ಗಂಟೆಯನ್ನು ನಾವು ಪೂರ್ವಾಹ್ನ ಅಂತ ಕರಿತೀವಿ. ಹಾಗೆ ಮಧ್ಯಾಹ್ನ 12ರಿಂದ ಮಧ್ಯರಾತ್ರಿ 24 ಗಂಟೆ ಅಥವಾ 0 ತನಕ ಇರುವಂತಹ ಈ 12 ಗಂಟೆಗಳನ್ನು ಅಪರಾಹ್ನ ಅಂತ ಕರಿತೀವಿ ಮಕ್ಕಳೇ. ಅರ್ಥ ಆಯ್ತಾ ಮಕ್ಕಳೇ? ಮಕ್ಕಳೇ, ಈ ಗಡಿಯಾರದಲ್ಲಿ ದಿನದ ಒಟ್ಟು 24 ಗಂಟೆಗಳನ್ನು ತೋರಿಸಲಾಗಿದೆ. ಹಾಗೂ ಈ ಗಡಿಯಾರವನ್ನು ಎಷ್ಟು ಭಾಗ ಮಾಡಲಾಗಿತ್ತು? ಕರೆಕ್ಟ್, ಈ 24 ಗಂಟೆಗಳನ್ನು 2 ಸಮಭಾಗಗಳಾಗಿ ಮಾಡಲಾಗಿದೆ, ಹೌದಲ್ಲ? 0 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೆ ಒಂದು ಸಮಭಾಗ ಮತ್ತು ಮಧ್ಯಾಹ್ನ 12 ಗಂಟೆಯಿಂದ ಮಧ್ಯರಾತ್ರಿ 0 ತನಕ ಅಥವಾ 24 ಗಂಟೆವರೆಗೆ ಇನ್ನೊಂದು ಸಮಭಾಗ. ಇನ್ನೇನು ತಿಳ್ಕೊಂಡ್ವಿ ಮಕ್ಕಳೇ ನಾವು?
0ಯಿಂದ ಮಧ್ಯಾಹ್ನ 12 ಗಂಟೆವರೆಗಿನ ಅವಧಿಯನ್ನು ಪೂರ್ವಾಹ್ನ ಅಥವಾ ಇಂಗ್ಲೀಷಲ್ಲಿ ನಾವು ಆ್ಯಂಟಿ ಮೆರಿಡಿಯಮ್ ಅಂತ ಕರಿತೀವಿ. ಇದನ್ನು ಸಂಕ್ಷಿಪ್ತವಾಗಿ ಚಿಕ್ಕದಾಗಿ AM ಎಂದು ಸೂಚಿಸಬಹುದು. ಹಾಗೆಯೇ ಮಧ್ಯಾಹ್ನ 12 ಗಂಟೆಯಿಂದ ಮಧ್ಯರಾತ್ರಿ 0 ತನಕ ಅಥವಾ 24 ಗಂಟೆವರೆಗಿನ ಅವಧಿಯನ್ನು, ಒಟ್ಟು 12 ಗಂಟೆ ಟೈಮ್ ಆಗುತ್ತಲ್ವಾ, ಆ 12 ಗಂಟೆಯ ಅವಧಿಯನ್ನು ಅಪರಾಹ್ನ, ಇಂಗ್ಲೀಷಲ್ಲಿ ಪೋಸ್ಟ್ ಮೆರಿಡಿಯಮ್ ಅಂತ ಹೇಳ್ಬೋದು. ಇದನ್ನು ಸಹ ಚಿಕ್ಕದಾಗಿ PM ಎಂದು ಸೂಚಿಸ್ತಾರೆ. AM ಆ್ಯಂಟಿ ಮೆರಿಡಿಯಮ್, PM ಪೋಸ್ಟ್ ಮೆರಿಡಿಯಮ್. ಈ ಎರಡೂ ಪದಗಳನ್ನು ನೀವು ನೆನ್ಪಿಟ್ಕೊಳ್ಬೇಕು ಮಕ್ಕಳೇ. ನೆನಪಾಯ್ತಾ? ಹಾಗಾದರೆ ಈಗ ನೋಡೋಣ. ನಾನು ನಿಮಗೆ ಸಮಯವನ್ನು ಕೊಡ್ತೀನಿ. ಈ ಕೆಳಗಿನ ವೇಳೆಗಳನ್ನು ನೀವು AM ಮತ್ತು PMಗಳಲ್ಲಿ ನಮೂದಿಸಿ. ಮಾಡ್ತೀರಾ? ಮೊದಲನೇದು 10:15 ಬೆಳಿಗ್ಗೆ. ಬೆಳಿಗ್ಗೆ 10:15ಕ್ಕೆ ನೀವು AM ಬರಿಬೇಕಾ PM ಬರಿಬೇಕಾ? ಗುಡ್, ಬರ್ದಾಯ್ತಾ? ಹಾಂ ಮಕ್ಕಳೇ, 10:15 AM. ಯಾಕೆ? 12 ಗಂಟೆಗಿಂತ ಕಡಿಮೆ ಇದೆ ಅಲ್ವಾ, ಹಾಗಾಗಿ AM ಅನ್ನು ಬಳಸ್ತೀರ. ಎರಡನೇದು 8:10, ರಾತ್ರಿ 8:10. ರಾತ್ರಿ 8:10ಕ್ಕೆ ಹೇಗೆ ಬರಿಬೋದು ಮಕ್ಕಳೇ? ವೆರಿ ಗುಡ್, 8:10 PM. 12 ಗಂಟೆ ಆದಮೇಲೆ ಬಂದಿದೆ ಅಲ್ವಾ, ಹಾಗಾಗಿ ಅದಕ್ಕೆ ನೀವು PM ಅನ್ನೋದನ್ನು ಸೇರಿಸ್ಕೊಳ್ತೀರ. ಇದು ನೋಡಿ, ಮಧ್ಯಾಹ್ನ 1:45. ಇದು AM PM ಮಕ್ಕಳೇ? ಕರೆಕ್ಟ್. 1:45ಕ್ಕೆ ನೀವು PM ಅಂತಾನೆ ಆಗ್ತೀರಾ. ಅದು 12 ಗಂಟೆಗಿಂತ ಹೆಚ್ಚಾಗಿದೆ. ಕೊನೆಯದಾಗಿ ಸಂಜೆ ತಗೊಳ್ಳೋಣ. ಸಂಜೆ 5:35. ಇದಕ್ಕೆ ಹೇಗೆ ಬರೀತೀರಾ? 5:35 PM. ಇದು ಕೂಡ 12 ಗಂಟೆಗಿಂತ ಹೆಚ್ಚಿರೋದ್ರಿಂದ ಅದನ್ನು ನಾವು PMಗಳಲ್ಲಿ ನಮೂದಿಸ್ತೀವಿ. ಅರ್ಥ ಆಯ್ತಾ ಮಕ್ಕಳೇ? ಮಕ್ಕಳೇ, ಈಗ ನಾವು 24 ಗಂಟೆ ಗಡಿಯಾರದ ಸಮಯವನ್ನು 12 ಗಂಟೆ ಗಡಿಯಾರದ ಸಮಯಕ್ಕೆ ಹೇಗೆ ಪರಿವರ್ತಿಸೋದು ಅಂತ ನೋಡೋಣವಾ? ಮಕ್ಕಳೇ, 24 ಗಂಟೆ ಗಡಿಯಾರದಲ್ಲಿ 1ರಿಂದ 12ವರೆಗಿನ ಸಂಖ್ಯೆಗಳನ್ನು ನೋಡಿದ್ವಿ. ಹಾಗೆ 13ರಿಂದ 24ರವರೆಗಿನ ಸಂಖ್ಯೆಗಳನ್ನು ಸಹ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಾ. ಅಂದರೆ 13 ಗಂಟೆ ಅಂದರೆ ಅದು 1 ಗಂಟೆಗೆ ಸಮ. 14 ಗಂಟೆ ಎಂದರೆ ಮಧ್ಯಾಹ್ನದ 2 ಗಂಟೆ. 15 ಗಂಟೆ ಮಧ್ಯಾಹ್ನದ 3 ಗಂಟೆಗೆ ಸಮ ಅನ್ನೋದನ್ನು ನೀವು ಇಲ್ಲಿ ಈ ಗಡಿಯಾರದಲ್ಲಿ ಕಾಣ್ತಾ ಇದ್ದೀರಾ. ಚಟುವಟಿಕೆ ನೋಡಿದ್ರಿ ಅಲ್ವಾ ಮಕ್ಕಳೇ? ಇಲ್ಲೊಂದು ಪ್ರಶ್ನೆ ಇದೆ ನೋಡಿ ನಿಮಗೆ. ರೈಲಿನ ವೇಳಾಪಟ್ಟಿಯಲ್ಲಿ ಒಂದು ರೈಲು ಹೊರಡುವ ಸಮಯವನ್ನು 22:05 ಅಂದರೆ 22 ಗಂಟೆ 5 ನಿಮಿಷ ಎಂದು ನಮೂದಿಸಿದೆ. 12 ಗಂಟೆ ಗಡಿಯಾರದಲ್ಲಿ ಈ ರೈಲು ಹೊರಡುವ ಸಮಯವೆಷ್ಟು? ಹೇಗೆ ಮಾಡೋದು ಮಕ್ಕಳೇ? ಈ ಪ್ರಶ್ನೆಯಲ್ಲಿ ರೈಲಿನ ವೇಳಾಪಟ್ಟಿ ಹೊರಡುವ ಸಮಯ 22:05 ಅಂದರೆ 22 ಗಂಟೆ 5 ನಿಮಿಷ ಅನ್ನೋದನ್ನು ನಾವಿಲ್ಲಿ ಕಾಣ್ತೀವಿ. ಈ ಪ್ರಶ್ನೆಯಲ್ಲಿ 12 ಗಂಟೆ ಗಡಿಯಾರದಲ್ಲಿ ರೈಲು ಹೊರಡುವ ಸಮಯವೆಷ್ಟು ನೋಡಿ? 22:05 ಎಂದರೆ ಇದು ರಾತ್ರಿ 10 ಗಂಟೆ 5 ನಿಮಿಷ ಆಗಿರುತ್ತದೆ. ನೋಡಿದ್ರಿ ಅಲ್ಲ ಮಕ್ಕಳೇ? ಈಗ ನೋಡಿ, ರೈಲು ಹೊರಡುವ ವೇಳೆ 22:05. ನಾವು ಬಳಸುವಂತಹ ಗಡಿಯಾರದಲ್ಲಿ 12 ಗಂಟೆ ಗಡಿಯಾರ ಆಗಿರೋದ್ರಿಂದ ನಾವು ಅದರಿಂದ 12 ಗಂಟೆಯನ್ನು ಕಳಿಬೇಕು. ಕಳೆದಾಗ ಎಷ್ಟು ಬರುತ್ತೆ ನೋಡಿ? 10:05 ಬರುತ್ತೆ. ಇದು ರಾತ್ರಿ ಆಗಿರೋದ್ರಿಂದ PM ಎಂದು ಬರೆಯುತ್ತೇವೆ. ಅಂದರೆ ರಾತ್ರಿ 10 ಗಂಟೆ 5 ನಿಮಿಷಕ್ಕೆ ರೈಲು ಹೊರಡುತ್ತಿದೆ ಎಂದು ಅರ್ಥ. ಮಕ್ಕಳೇ, ಇಲ್ಲಿ ನೋಡಿ, ಈ ಎರಡು ಅಂಶಗಳನ್ನು ನೀವು ಚೆನ್ನಾಗಿ ಗಮನ ಇಟ್ಕೋಬೇಕು. ವೇಳೆ 12 ಗಂಟೆಗಿಂತ ಹೆಚ್ಚಿದ್ದಾಗ ಅದರಿಂದ ನಾವು 12ಅನ್ನು ಕಳೆದು ಉಳಿಕೆ ಸಮಯವನ್ನು PM ಎಂದು ಬರೆಯುವುದು. ನೀವು ಕೊಟ್ಟಿರೋ ಟೈಮ್ನ ನೋಡ್ಕೊಳ್ತೀರಾ. ಅದು ಒಂದು ವೇಳೆ ಆ ಕೊಟ್ಟಿರುವಂತಹ ಸಮಯ ಏನಾಗಿದೆ 12 ಗಂಟೆಗಿಂತ ಹೆಚ್ಚಾಗಿದ್ದರೆ ಆ ಗಂಟೆಯಲ್ಲಿ ನಾವು 12 ಗಂಟೆಗಳನ್ನು ಕಳೆದು ಬಿಡಬೇಕು. ಕಳೆದು ಉಳಿಕೆ ಏನು ಸಿಗುತ್ತೆ ಅದಕ್ಕೆ PM ಎಂದು ಬರೀಬೇಕು.
ಒಂದು ವೇಳೆ ಕಡಿಮೆ ಇದ್ರೆ ಏನು ಮಾಡಬೇಕು ಮಿಸ್ ಅಂತ ಕೇಳ್ತಾ ಇದ್ದೀರಾ? ಅದೇ ನಿಮ್ಮ ಎರಡನೇ ಕಂಡೀಷನ್. ವೇಳೆಯು 12 ಗಂಟೆಗಿಂತ ಕಡಿಮೆ ಇದ್ದಾಗ ಅದನ್ನು ಹಾಗೇ ಬರೆದು ಅದಕ್ಕೆ AM ಎಂದು ಬರೆಯಬಹುದು. ನೆನಪಿದೆ ಅಲ್ಲ? AM ಅಂದರೆ ಆ್ಯಂಟಿ ಮೆರಿಡಿಯಮ್, PM ಅಂದರೆ ಪೋಸ್ಟ್ ಮೆರಿಡಿಯಮ್. ಅರ್ಥ ಆಗಿದೆಯಾ ಮಕ್ಕಳೇ? ಮಕ್ಕಳೇ ಇಲ್ಲಿ ನೋಡಿ, ನಾನು ನಿಮಗೆ ಇಲ್ಲೊಂದು ಕೋಷ್ಟಕವನ್ನು ಕೊಡ್ತಾ ಇದ್ದೀನಿ. ಮೊದಲನೇ ಕಾಲಮಲ್ಲಿ 24 ಗಂಟೆ ಗಡಿಯಾರದಲ್ಲಿ ತೋರಿಸುತ್ತಿರುವಂತಹ ವೇಳೆ ಇದೆ. ಅದನ್ನು ನಾವು 12 ಗಂಟೆ ಗಡಿಯಾರದಲ್ಲಿ ತೋರಿಸುವ ವೇಳೆ ಎಷ್ಟು ಅನ್ನೋದನ್ನು ಪರಿವರ್ತಿಸ್ತಾ ಹೋಗೋಣ. ನಮಗೆ ಗೊತ್ತಿದೆ ಅಲ್ವಾ? 24 ಗಂಟೆ ಗಡಿಯಾರದಲ್ಲಿ 0ಯಿಂದ 24 ಗಂಟೆವರೆಗಿದೆ ಸಮಯ. ಹಾಗೆ 12 ಗಂಟೆ ಗಡಿಯಾರದಲ್ಲಿ 0ಯಿಂದ 12 ಗಂಟೆವರೆಗೆ ಇದೆ. ಕಂಡೀಷನ್ಸ್ ನೆನಪಿದೆ ಅಲ್ಲ ಮಕ್ಕಳೇ? 12ಕ್ಕಿಂತ ಜಾಸ್ತಿ ಇದ್ದಾಗ 12ಅನ್ನು ಕಳೆದು ಉಳಿಕೆಯನ್ನು ಬರಿಬೇಕು. ನೆನಪಾಯ್ತಾ? 12ಕ್ಕಿಂತ ಕಡಿಮೆ ಇದ್ದರೆ ಹಾಗೆ ಬರ್ಕೊಂಡು ಅದಕ್ಕೆ AM ಅನ್ನೋದನ್ನು ಹಾಕೋಣ. ಪ್ರಶ್ನೆ ತಗೊಳ್ಳೋಣವಾ? ಗುಡ್. ಮೊದಲನೇ ಪ್ರಶ್ನೆ, 8:30 ಗಂಟೆ. 24 ಗಡಿಯಾರದ ವೇಳೆಯಲ್ಲಿ 8:30 ಗಂಟೆ ಇದ್ದಾಗ 12 ಗಂಟೆಯಲ್ಲಿ ಹೇಗೆ ಬರೆಯೋದು? ಕರೆಕ್ಟ್. 12 ಗಂಟೆಯಲ್ಲೂ ಸಹ ನಾವು 8:30 AM ಅಂತಲೇ ಬರಿತೀವಿ. ಯಾಕೆ? 12ಕ್ಕಿಂತ ಕಡಿಮೆ ಇದೆ. ಎರಡನೇದು ನೋಡಿ, 11:55 ಗಂಟೆ. 11:55 12ಕ್ಕಿಂತ ಹೆಚ್ಚಿದೆಯಾ ಕಡಿಮೆ ಇದೆಯಾ? ಕಡಿಮೆ ಇದೆ ಅಲ್ವಾ? ಹಾಗಾದರೆ ಅದು 11:55 AM ಆಗಿರುತ್ತದೆ. ಮತ್ತು 12:35 ಗಂಟೆ ಮಧ್ಯಾಹ್ನ ಆಗೋಗಿದೆ, ಹೌದಲ್ಲ ಮಕ್ಕಳೇ? ಹಾಗಾಗಿ ಅದನ್ನು 12:35 PM ಅಂತಾನೆ ಬರಿತೀವಿ. ಮಕ್ಕಳೇ ನೆಕ್ಸ್ಟ್ ನೋಡೋಣ. 14:45 ಹೆಚ್ಚಿದೆಯಾ 12ಕ್ಕಿಂತ? ಹಾಂ, ಗಂಟೆ 12ಕ್ಕಿಂತ ಹೆಚ್ಚಿದೆ. ಹಾಗಾಗಿ 12ಅನ್ನು ಕಳೀರಿ. ಎಷ್ಟು ಬಂತು? 2:45 ಮಧ್ಯಾಹ್ನ ಆಗಿದೆ. ಹಾಗಾಗಿ ಪೋಸ್ಟ್ ಮೆರಿಡಿಯಮ್ PM ಅನ್ನು ನಾವಿಲ್ಲಿ ಬಳಸ್ಕೊಳ್ತಾ ಇದ್ದೀವಿ. ಮುಂದಿನ ಪ್ರಶ್ನೆ, 18:40 ಗಂಟೆ. ಬರೆದ್ಬಿಟ್ರೆ ಅಷ್ಟು ಬೇಗ? ಗುಡ್ ಮಕ್ಕಳೇ. ಅದನ್ನು 12ಅನ್ನು ತೆಗೆದು 6:40 ಅಂತ ಬರಿಬೋದು. ಕೊನೆಯದಾಗಿ 23 ಗಂಟೆ 25 ನಿಮಿಷ ಇದನ್ನು ಬದಲಾಯಿಸಿ 11:25 PM ಆಗುತ್ತದೆ. ಮಾಡಿದ್ದೀರಾ ಮಕ್ಕಳೆಲ್ಲರೂ? ಇದೇ ಉತ್ತರ ಬಂದಿದೆಯಾ? ವೆರಿ ಗುಡ್. ಮಕ್ಕಳೇ ಮುಂದೆ ಕಾಲವನ್ನು ನಮಗೆ ಅಳತೆ ಮಾಡಲಿಕ್ಕೆ ಇರುವಂತಹ ಮಾನ ಯಾವುದು? ಹಾಂ, ಕಾಲದ ಮೂಲಮಾನ ಸೆಕೆಂಡುಗಳು. ಅದಲ್ಲದೆ ಕಾಲವನ್ನು ನಾವು ನಿಮಿಷಗಳಲ್ಲಿ ಅಳತೆ ಮಾಡ್ತೀವಿ ಮತ್ತು ಗಂಟೆಗಳಲ್ಲಿಯೂ ಸಹ ಅಳತೆ ಮಾಡ್ತೀವಿ. ಈಗ ಈ ಸೆಕೆಂಡುಗಳು, ನಿಮಿಷಗಳು ಮತ್ತು ಗಂಟೆ, ದಿನ ಇವುಗಳಿಗಿರುವಂತಹ ಒಂದು ಸಂಬಂಧವೇನು ಅನ್ನೋದನ್ನು ಮೊದಲು ಒಂಚೂರು ನೋಡ್ಕೊಂಡು ಬರೋಣ. ಹೇಗೆ ಹೇಳಿ? 60 ಸೆಕೆಂಡುಗಳು 1 ನಿಮಿಷಕ್ಕೆ ಸಮ, ಹೌದಲ್ಲ? ಅಂತಹ 60 ನಿಮಿಷಗಳು, ಸರಿ, 60 ನಿಮಿಷಗಳು 1 ಗಂಟೆಗೆ ಸಮ. ಒಂದು ದಿನದಲ್ಲಿ ಎಷ್ಟು ಗಂಟೆ ಇದೆ ಅಂತ ತಿಳ್ಕೊಂಡಿದ್ದೀವಿ ಮಕ್ಕಳೇ? 24 ಗಂಟೆ ಅಲ್ವಾ? ಹಾಗಾದರೆ 24 ಗಂಟೆಗಳನ್ನು ಸೇರಿಸಿದಾಗ ನಾವು ಒಂದು ದಿನ ಅಂತ ಹೇಳ್ಬೋದು. 7 ದಿನಗಳು ಸೇರಿದಾಗ ಒಂದು ವಾರ ಆಗುತ್ತೆ. 30 ಅಥವಾ 31 ದಿನಗಳು ಸೇರಿಸಿದ್ರೆ ಅದನ್ನು ನಾವು ಒಂದು ತಿಂಗಳು ಅಂತ ಕರಿತೀವಲ್ವಾ? ಆದರೆ ಅಲ್ಲಿ ಒಂದು ಇದ್ದಿದೆ ನೋಡಿ, ಕಂಡೀಷನ್ ಇದೆ ನೋಡಿ, ಫೆಬ್ರವರಿ ತಿಂಗಳನ್ನು ಹೊರತುಪಡಿಸಿ. ಯಾಕೆ ಮಕ್ಕಳೇ? ಫೆಬ್ರವರಿ ತಿಂಗಳಲ್ಲಿ ಎಷ್ಟು ದಿನ ಇದೆ? ವೆರಿ ಗುಡ್. ಫೆಬ್ರವರಿಯಲ್ಲಿ 28 ಇದೆ. ಇನ್ಯಾರೋ 29 ಅಂತ ಹೇಳ್ತಾ ಇದ್ದಾರಲ್ಲ? ಹಾಂ ಮಕ್ಕಳೇ, ಫೆಬ್ರವರಿ ತಿಂಗಳಲ್ಲಿ ಪ್ರತಿ 4 ವರ್ಷಕ್ಕೊಂದು ಸಲ 29 ದಿನಗಳನ್ನು ನಾವು ಕಾಣ್ತೀವಿ. ಆ ವರ್ಷವನ್ನು ಅಧಿಕ ವರ್ಷ, ಲೀಪ್ ಇಯರ್ ಎಂದು ಸಹ ನಾವು ಹೇಳ್ತೀವಿ. ನೆನಪಾಯ್ತಾ ಮಕ್ಕಳೇ? 12 ತಿಂಗಳುಗಳು ಸೇರಿದ್ರೆ ಒಂದು ವರ್ಷ. ಹಾಗಾದರೆ ಒಂದು ವರ್ಷಕ್ಕೆ ಎಷ್ಟು ದಿನ? ವೆರಿ ಗುಡ್. 365 ದಿನಗಳು ಸೇರಿದಾಗ ಅದು ಸಹ ಒಂದು ವರ್ಷ ಆಗುತ್ತೆ. ಈಗ ಈ ಸಂಬಂಧಗಳನ್ನು ನಾವು ಬಳಸ್ಕೊಂಡು ಸಮಸ್ಯೆಯನ್ನು ಬಿಡಿಸೋಣ. ಸಂಕಲನವನ್ನು ಒಳಗೊಂಡ ಕಾಲದ ಮೇಲಿನ ಸಮಸ್ಯೆಗಳನ್ನ ಹೇಗೆ ಬಿಡಿಸೋದು ಅಂತ ನೋಡೋಣವಾ? ಮೊದಲನೇ ಪ್ರಶ್ನೆ, 4 ಗಂಟೆ 40 ನಿಮಿಷ ಮತ್ತು 6 ಗಂಟೆ 10 ನಿಮಿಷಗಳನ್ನು ಕೂಡಿ.
ಹೇಗೆ ಕೂಡೋದು ಅಂತ ಯೋಚನೆ ಮಾಡ್ತಿದ್ದೀರಾ? ನಾನು ನಿಮ್ಗೊಂದು ಕ್ಲೂ ಕೊಡ್ತೀನಿ ನೋಡಿ ಮಕ್ಕಳೇ. ನಾವು ಕೂಡಬೇಕಾದ್ರೆ ಕಾಲದ ಮಾನಗಳನ್ನು ಕೂಡುವಾಗ ಸೆಕೆಂಡಿಗೆ ಸೆಕೆಂಡನ್ನು, ನಿಮಿಷಕ್ಕೆ ನಿಮಿಷವನ್ನು ಮತ್ತು ಗಂಟೆಗೆ ಗಂಟೆಯನ್ನು ಕೂಡುತ್ತೇವೆ. ಸೂಚನೆ ನೋಡ್ಕೊಂಡ್ರಾ? ಓಕೆ, ಈಗ ಕೂಡೋಣ. 4 ಗಂಟೆ 40 ನಿಮಿಷ. 6 ಗಂಟೆ 10 ನಿಮಿಷನ ಬರ್ಕೊಳ್ಳುವಾಗ ನೀವು ಕೇರ್ಫುಲ್ಲಾಗಿ ಬರ್ಕೊಳ್ಬೇಕು. ಗಂಟೆಯ ಕೆಳಗಡೆ ಅಂದರೆ 4 ಗಂಟೆಯ ಕೆಳಗಡೆ 6 ಗಂಟೆಯನ್ನು ಬರ್ಕೊಳ್ತಾ ಇದ್ದೀನಿ. 40 ನಿಮಿಷದ ಕೆಳಗಡೆ 10 ನಿಮಿಷವನ್ನು ಬರೆದು ಕೂಡಬೇಕು. ಕೂಡಿ ಮಕ್ಕಳೇ. 40 ನಿಮಿಷಕ್ಕೆ 10 ನಿಮಿಷನ ಕೂಡಿದಾಗ ಎಷ್ಟಾಗ್ತಿದೆ? 50 ನಿಮಿಷ. ವೆರಿ ಗುಡ್. ಹಾಗಾದರೆ ಗಂಟೆಗಳನ್ನು ನೋಡಿ. 6 ಗಂಟೆ ಪ್ಲಸ್ 4 ಗಂಟೆ ಎರಡನ್ನು ಕೂಡಿದಾಗ 10 ಗಂಟೆ ಬಂದಿದೆ. ಸುಲಭ ಇತ್ತಲ್ವಾ? ಹಾಗಾದರೆ ಇನ್ನೊಂದು ಸಮಸ್ಯೆ ಬಿಡಿಸಿ ನೋಡೋಣ. 3 ಗಂಟೆ 15 ನಿಮಿಷ 18 ಸೆಕೆಂಡು ಮತ್ತು 1 ಗಂಟೆ 19 ನಿಮಿಷ 17 ಸೆಕೆಂಡುಗಳನ್ನು ಕೂಡಿ. ಸ್ಟಾರ್ಟ್ ಮಾಡಿದ್ದೀರಾ? ಕರೆಕ್ಟಾಗಿ ಬರ್ಕೊಳ್ಳಿ ಮಕ್ಕಳೇ. ಗಂಟೆ ಕೆಳಗಡೆ ಅದೇ ಗಂಟೆಗಳ ಬರಬೇಕು. ನಿಮಿಷದ ಕಾಲಮ್ ಕೆಳಗಡೆ ನಿಮಿಷ, ಸೆಕೆಂಡಿನ ಕೆಳಗಡೆ ಸೆಕೆಂಡನ್ನು ಬರೆದು ಕೂಡಿಸಿ. 18 ಸೆಕೆಂಡಿಗೆ 17 ಸೆಕೆಂಡನ್ನ ಕೂಡ್ತಾ ಇದ್ದೀರಾ? ಎಷ್ಟು ಬಂದಿದೆ? 35 ಸೆಕೆಂಡುಗಳು. ಎರಡನೇದು ನಿಮಿಷಗಳನ್ನ ಕೂಡಿ. ಮುಗಿಸ್ಬಿಟ್ಟಿದ್ದೀರಾ? ವೆರಿ ಗುಡ್. 15 ನಿಮಿಷಕ್ಕೆ 19 ನಿಮಿಷವನ್ನು ಕೂಡಿದಾಗ 34 ನಿಮಿಷ. ಕೊನೆಯಲ್ಲಿ 3 ಗಂಟೆ ಪ್ಲಸ್ 1 ಗಂಟೆ 4 ಗಂಟೆ ಆಗಿದೆ. ಮಕ್ಕಳೇ, ಇನ್ನೊಂದು ಸಮಸ್ಯೆ ನೋಡೋಣ. 2 ಗಂಟೆ 30 ನಿಮಿಷ 40 ಸೆಕೆಂಡು ಮತ್ತು 4 ಗಂಟೆ 50 ನಿಮಿಷ 30 ಸೆಕೆಂಡುಗಳನ್ನು ಕೂಡಿ. ಬರ್ಕೊಳ್ಳೋದು ಹೇಗೆ ಅನ್ನೋದು ಗೊತ್ತಿದೆ ಅಲ್ವಾ? ಬರ್ಕೊಂಡಾಯಿತು. ಈಗ ಮೊದಲನೇದಾಗಿ ನಾನು ಸೆಕೆಂಡ್ ಕಾಲಮ್ ಕೂಡಬೇಕಲ್ವಾ? ಕೂಡೋಣ. ಎಷ್ಟು ಬರುತ್ತೆ? ಮೊದಲನೇ ಹಂತದಲ್ಲಿ 40 ಸೆಕೆಂಡಿಗೆ 30 ಸೆಕೆಂಡ್ನ ಕೂಡಿದೆ. 70 ಸೆಕೆಂಡ್ ಬಂದುಬಿಟ್ಟಿದೆ. 70 ಸೆಕೆಂಡ್ ಬರಿಬೋದಾ ಮಕ್ಕಳೇ ನಾವಲ್ಲಿ? ಬರೀಬಾರ್ದು. ಏಕೆಂದರೆ 60 ಸೆಕೆಂಡ್ಗಳು ಜಾಸ್ತಿ ಆಗೋದು. 59 ಸೆಕೆಂಡ್ ಇದ್ದರೆ ನಾನು ಬರಿಬೋದು. ಇಲ್ಲಿ 70 ಸೆಕೆಂಡ್ ಇದೆ. ಏನು ಮಾಡಬೇಕು ಅಂತಂದರೆ 70 ಸೆಕೆಂಡನ್ನು 60 ಸೆಕೆಂಡ್ ಪ್ಲಸ್ 10 ಸೆಕೆಂಡ್ ಅಂತ ಡಿವೈಡ್ ಮಾಡ್ಕೊಳ್ಳೋಣ. ನಮಗೆ ಗೊತ್ತಿದೆ ಅಲ್ವಾ 60 ಸೆಕೆಂಡ್ ಅಂದರೆ ಎಷ್ಟು ನಿಮಿಷ? 1 ನಿಮಿಷ. ಸೊ 70 ಸೆಕೆಂಡನ್ನು 1 ನಿಮಿಷ ಪ್ಲಸ್ 10 ಸೆಕೆಂಡ್ ಅಂತ ಬರೆದು ಆ 10 ಸೆಕೆಂಡನ್ನು ತೆಗೆದುಕೊಂಡು ಬಂದು ನೀವು ಸೆಕೆಂಡಿನ ಕಾಲಮಲ್ಲಿ ಹಾಕಿ. 10 ಸೆಕೆಂಡುಗಳು. ಏನು ಉಳಿದಿದೆ? 1 ನಿಮಿಷ ಉಳಿದಿದೆ. ಆ 1 ನಿಮಿಷವನ್ನು ನಾವು ನಿಮಿಷಗಳ ಜೊತೆಗೆ ಸೇರಿಸ್ಕೊಳ್ಳೋಣ. ಹಾಗಾದರೆ ಎರಡನೇ ಸ್ಟೆಪ್ಪಲ್ಲಿ ನಿಮಿಷಗಳನ್ನ ಕೂಡಿ. 1 ನಿಮಿಷ ಯಾವುದು? ನಮಗೆ ಹಿಂದಿನ ಸ್ಟೆಪ್ಪಲ್ಲಿ ಉಳಿದಿರುವಂತಹ 1 ನಿಮಿಷ. ಈ 1 ನಿಮಿಷಕ್ಕೆ 30 ನಿಮಿಷ ಪ್ಲಸ್ 50 ನಿಮಿಷವನ್ನು ಕೂಡಬೇಕು. ಎಷ್ಟು ಬಂತು? 81 ನಿಮಿಷ ಬಂದಿದೆ. ಮತ್ತೆ 81 ನಿಮಿಷ ಬರೆಯೋಕ್ಕಾಗೋದಿಲ್ಲ. ಅದನ್ನು 60 ನಿಮಿಷ ಪ್ಲಸ್ 21 ನಿಮಿಷ ಅಂತ ಡಿವೈಡ್ ಮಾಡಿಕೊಂಡು 21 ನಿಮಿಷವನ್ನು ಮಾತ್ರ ತೆಗೆದುಕೊಳ್ಬೇಕಾಗುತ್ತೆ. ಯಾಕೆಂದರೆ 60 ನಿಮಿಷ ಅನ್ನೋದು 1 ಗಂಟೆಗೆ ಸಮ ಇದೆ. ಈ ಉಳಿದಿರುವಂತಹ 21 ನಿಮಿಷವನ್ನು ನಾನು ಉತ್ತರಕ್ಕೆ ಬರ್ಕೊಳ್ತೀನಿ. ಗೊತ್ತಾಯ್ತಾ ಮಕ್ಕಳೇ ಹೇಗೆ ಬರೆಯೋದು ಅಂತ? ಕೊನೆಯ ಹಂತ ಅಂದರೆ 3ನೇ ಹಂತದಲ್ಲಿ ಪ್ರಶ್ನೆಯಲ್ಲಿ ಕೊಟ್ಟಿರುವಂತಹ 2 ಗಂಟೆ ಪ್ಲಸ್ 4 ಗಂಟೆ ಜೊತೆಗೆ 2ನೇ ಹಂತದಲ್ಲಿ ಉಳಿದಿರುವಂತಹ 1 ಗಂಟೆ ಇವೆಲ್ಲವನ್ನು ಸೇರಿಸಿದ್ರೆ 7 ಗಂಟೆ ಆಗುತ್ತದೆ. ಅರ್ಥ ಆಗಿದೆಯಾ ಮಕ್ಕಳೇ? ಹಾಗಾದರೆ ಅದೇ ಥರ ಇನ್ನೊಂದು ಸಮಸ್ಯೆ ಬಿಡಿಸಿ. 5 ಗಂಟೆ 45 ನಿಮಿಷ 30 ಸೆಕೆಂಡು ಮತ್ತು 3 ಗಂಟೆ 25 ನಿಮಿಷ 40 ಸೆಕೆಂಡುಗಳನ್ನು ಕೂಡಿ. ಬರ್ಕೊಂಡ್ರಾ? ಈಗ ಮೊದಲನೇ ಹಂತ ಏನು? ಸೆಕೆಂಡ್ಗಳನ್ನ ಕೂಡೋದು. ಸೆಕೆಂಡುಗಳನ್ನು ಕೂಡೋಣ. 30 ಸೆಕೆಂಡ್ ಪ್ಲಸ್ 40 ಸೆಕೆಂಡ್ ಈಕ್ವಲ್ಸ್ 70 ಸೆಕೆಂಡ್. ಗೊತ್ತಾಗೋಯ್ತಲ್ವಾ ಉತ್ತರ ಮಕ್ಕಳೇ? 70 ಸೆಕೆಂಡ್ ಇದೆ ಮಿಸ್, ನಾವು ಅದನ್ನು ಡಿವೈಡ್ ಮಾಡ್ಕೊಳ್ಬೇಕು ಅಂತ ಹೇಳ್ತಿದ್ದೀರಾ. ಡಿವೈಡ್ ಮಾಡ್ಕೊಳ್ಳಿ. 70 ಸೆಕೆಂಡ್ ಇರೋದ್ರಿಂದ ಅದನ್ನು ಸ್ಪ್ಲಿಟ್ ಮಾಡಿದ್ರೆ 60 ಸೆಕೆಂಡ್ ಪ್ಲಸ್ 10 ಸೆಕೆಂಡ್. 60 ಸೆಕೆಂಡನ್ನು 1 ನಿಮಿಷ ಅಂತ ಬರ್ಕೊಳ್ತೀವಿ. ಉಳಿದಿರುವಂತಹ 10 ಸೆಕೆಂಡನ್ನು ತಂದು ನಾವು ಸೆಕೆಂಡುಗಳ ಕಾಲಮಲ್ಲಿ ಕೂಡ್ತಾ ಇದ್ದೀವಿ. ನಿಮಿಷವನ್ನೇನು ಮಾಡಬೇಕು? ಎರಡನೇ ಹಂತಕ್ಕೆ ತಗೊಳ್ಬೇಕು.
ಎರಡನೇ ಹಂತದಲ್ಲಿ ಮೊದಲನೇ ಹಂತದ 1 ನಿಮಿಷ ಪ್ಲಸ್ 45 ನಿಮಿಷ ಪ್ಲಸ್ 25 ನಿಮಿಷ ಎಲ್ಲವನ್ನು ಕೂಡಿದಾಗ 71 ನಿಮಿಷಗಳು ಬರ್ತಾ ಇದೆ. ಆ 71 ನಿಮಿಷವನ್ನು ಸ್ಪ್ಲಿಟ್ ಮಾಡ್ತೀವಿ. 60 ನಿಮಿಷ ಪ್ಲಸ್ 11 ನಿಮಿಷ, 11 ನಿಮಿಷವನ್ನು ಹಾಗೆ ಇಟ್ಕೊಂಡು 60 ನಿಮಿಷವನ್ನು 1 ಗಂಟೆ ಮಾಡ್ಕೊಳ್ತೀವಿ. 11 ನಿಮಿಷವನ್ನು ನಿಮಿಷದ ಕಾಲಮಲ್ಲಿ ಹಾಕೊಳ್ಳಿ. ಹಾಕ್ಕೊಂಡ್ರೆ ಮೂರನೇ ಹಂತ ನೋಡಿ, 5 ಗಂಟೆ ಪ್ಲಸ್ 3 ಗಂಟೆ ಪ್ಲಸ್ ಎರಡನೇ ಹಂತದ 1 ಗಂಟೆ ಎಲ್ಲವನ್ನು ಕೂಡಿದಾಗ 9 ಗಂಟೆ ಸರಿಯಾಗಿದೆ. ಪಾಠ ಅರ್ಥ ಆಯ್ತಾ ಮಕ್ಕಳೇ? ಮಕ್ಕಳೇ, ನಾವು ಗಂಟೆ ನಿಮಿಷ ಸೆಕೆಂಡ್ಗಳನ್ನು ಮಾತ್ರ ಕೂಡಿದ್ವಿ, ವರ್ಷ ತಿಂಗಳು ಕೂಡೋದು ಹೇಗೆ ಅಂತ ಹೇಳ್ತಿದ್ದೀರಾ? ಅದು ಒಂದು ಸಮಸ್ಯೆ ಮಾಡೋಣ. 3 ವರ್ಷ 8 ತಿಂಗಳು ಮತ್ತು 2 ವರ್ಷ 7 ತಿಂಗಳು ಇವೆರಡರ ಮೊತ್ತ ಕಂಡುಹಿಡೀರಿ. ಬರ್ಕೊಳ್ಳೋದು ಗೊತ್ತಾಗ್ಬಿಟ್ಟಿದೆ ನಿಮಗೆ. ಗಂಟೆ ನಿಮಿಷ ಸೆಕೆಂಡ್ಗಳನ್ನು ನಾವು ಹೇಗೆ ಬರ್ಕೊಂಡ್ವೋ ಹಾಗೆಯೇ ವರ್ಷ ಮತ್ತು ತಿಂಗಳುಗಳನ್ನು ಸಹ ಬರ್ಕೊಳ್ಬೇಕಾಗುತ್ತೆ. 3 ವರ್ಷದ ಕೆಳಗಡೆ 2 ವರ್ಷ, 8 ತಿಂಗಳಿನ ಕೆಳಗಡೆ 7 ತಿಂಗಳನ್ನು ಬರೆದುಕೊಂಡು ನೀವು ಸಂಕಲನವನ್ನು ಮಾಡಿ ಮಕ್ಕಳೇ. ಮೊದಲನೇ ಹಂತ ತಿಂಗಳುಗಳನ್ನ ತೆಗೆದುಕೊಳ್ತೀವಿ. ತಿಂಗಳುಗಳಲ್ಲಿ 8 ತಿಂಗಳು ಪ್ಲಸ್ 7 ತಿಂಗಳು ಒಟ್ಟು 15 ತಿಂಗಳಾಗುತ್ತೆ. 15 ತಿಂಗಳು ಬರೆಯೋಕ್ಕಾಗಲ್ಲ ಅಲ್ವಾ? ಹಾಗಾಗಿ 15 ತಿಂಗಳನ್ನು 12 ತಿಂಗಳು ಪ್ಲಸ್ 3 ತಿಂಗಳು ಅಂತ ನಾವು ಬಿಡಿಸ್ಕೊಂಡು 12 ತಿಂಗಳಿಗೆ 1 ವರ್ಷ ಆಗಿ ಮಾರ್ಪಡಿಸ್ಕೊಳ್ತೀರ. ಉಳಿದಂತಹ 3 ತಿಂಗಳನ್ನು ತಿಂಗಳುಗಳ ಕಾಲಮಲ್ಲಿ ಬರಿತೀವಿ. ಇನ್ನು ಎರಡನೇ ಹಂತ ನಿಮಗೆ ಗೊತ್ತೇ ಇದೆ. 3 ವರ್ಷ ಪ್ಲಸ್ 2 ವರ್ಷ ಉಳಿದಂತಹ 1 ವರ್ಷ ಒಟ್ಟಾರೆ 6 ವರ್ಷವನ್ನು ನಾವು ವರ್ಷದ ಕಾಲಮಲ್ಲಿ ಬರಿತೀವಿ. ಅರ್ಥ ಆಯ್ತಾ ಮಕ್ಕಳೇ? ಮಕ್ಕಳೇ, ಇಂದಿನ ತರಗತಿಯಲ್ಲಿ ನಾವು ಕಲಿತಂತಹ ಕಲಿಕಾಂಶಗಳೇನೇನು ನೆನಪಿಸ್ಕೊಳ್ಳಿ. ಈ ದಿನದ ತರಗತಿಯಲ್ಲಿ ನಾವು 24 ಗಂಟೆ ಗಡಿಯಾರದ ಸಮಯವನ್ನು 12 ಗಂಟೆ ಗಡಿಯಾರದ ಸಮಯಕ್ಕೆ ಹೇಗೆ ಪರಿವರ್ತಿಸೋದು ಅನ್ನೋದನ್ನು ತಿಳ್ಕೊಂಡಿದ್ದೀವಿ. ಹಾಗೂ ಸಂಕಲನದ ಕ್ರಿಯೆಯನ್ನು ಒಳಗೊಂಡ ಕಾಲಕ್ಕೆ ಸಂಬಂಧಿಸಿದ ದಿನನಿತ್ಯದ ಸಮಸ್ಯೆಗಳನ್ನು ಹೇಗೆ ಬಿಡಿಸೋದು ಅನ್ನೋದನ್ನು ಸಹ ತಿಳ್ಕೊಂಡ್ವಿ. ಹೋಮ್ವರ್ಕ್ ಕೊಟ್ಟರೆ ಮಾಡ್ತೀರಾ ಅಲ್ವಾ ಮಕ್ಕಳೇ? ಒಂದು ಮನೆ ಕೆಲಸವನ್ನು ತೆಗೆದುಕೊಳ್ಳಿ. ಪೆನ್ಸಿಲ್, ಸ್ಕೇಲು, ಕೈವಾರ ಮತ್ತು ಕೋನ ಮಾಪಕಗಳನ್ನು ಉಪಯೋಗಿಸಿ 24 ಗಂಟೆ ಗಡಿಯಾರದ ಚಿತ್ರವನ್ನು ತಯಾರಿಸಿ. ಇದನ್ನು ಮಾಡಿಕೊಂಡು ನಿಮ್ಮ ತರಗತಿಯ ಶಿಕ್ಷಕರಿಗೆ ತೋರಿಸಿ ಮಕ್ಕಳೇ. ವಂದನೆಗಳು. ನನ್ನ ಹೆಸರು ಶ್ರೀಮತಿ ಲತಾ ಎ. ನಾನು ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ತಲಗಟ್ಟಪುರ, ಬೆಂಗಳೂರು ದಕ್ಷಿಣ ವಲಯ 1 ಇಲ್ಲಿ ಸಹ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ.